ಎಲ್ಲರಿಗೂ ನಮಸ್ಕಾರ. ಅಮರಕಲಾ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಹಮ್ಮಿಕೊಂಡಂಥ ಇವತ್ತಿನ ಒಂದು ಪ್ರೆಸ್ ಮೀಟ್ನಲ್ಲಿ ಒಂದು ಗುರುತರವಾದಂಥ ಒಂದು ಜನಸ್ನೇಹಿಯಾದಂಥ ಕೆಲವೊಂದು ಕೆಲಸಗಳನ್ನು ಮಾಡಲು ಅಣಿಯಾಗಿದ್ದಾರೆ ಅಮರಕಲಾ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಘದವರು. ಈ ಮುಖ್ಯವಾದದ್ದು ಉಚಿತ ಸಾಂಸ್ಕೃತಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. 5ನೇ ತಾರೀಕಿನಿಂದ ಆಗಸ್ಟ್ 5ನೇ ತಾರೀಕಿನಿಂದ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೆ ಈ ಶಿಬಿರ ನಡೆಯಲಾಗುತ್ತದೆ. ಶಿಬಿರದಲ್ಲಿ ಬೋಧಿಸಲಾಗತಕ್ಕಂಥ ಕೆಲವೊಂದು ಕಲಾ ಪ್ರಕಾರಗಳಿವೆ. 1ನೇದು ಸಂಗೀತ, 2ನೇದು ನೃತ್ಯ, 3ನೇದು ನಾಟಕ, ವೇಟ್ ಲಾಸ್ ಮ್ಯಾನೇಜ್ಮೆಂಟು, ವಾದ್ಯದಲ್ಲಿ ಕೀಬೋರ್ಡ್, ಗಿಟಾರ್, ಡ್ರಮ್, ಹಾರ್ಮೋನಿಯಂ ಇತ್ಯಾದಿ ವಿಚಾರಗಳನ್ನು ಹೇಳಿಕೊಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಮುಖ್ಯವಾಗಿ ಇದರ ಅಧ್ಯಕ್ಷರು ದಯಾನಂದ ಅಮರಪ್ರಿಯ ಹಿರೇಮಠ ಅವರು ಹಾಗೂ ಅವರು ತಂದೆಯವರಾದಂಥ ಹಿರಿಯರಾದಂಥ ಶ್ರೀ ಅಮರಪ್ರಿಯ ಹಿರೇಮಠ ಅವರ ಒಂದು ಪ್ರೋತ್ಸಾಹವಿದೆ. ಈಗಾಗಲೇ ಅಮರಪ್ರಿಯ ಹಿರೇಮಠ ಅವರು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ, ಈ ಸಂಗೀತ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸುಮಾರು ಒಂದು 25 ವರ್ಷಗಳಿಂದ ಹಲವಾರು ನಾಟಕಗಳು ಮತ್ತು ಹಲವಾರು ಸಿನಿಮಾಗಳನ್ನು ಆ್ಯಕ್ಟ್ ಮಾಡಿ ಮತ್ತು ಇನ್ನುಳಿದ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಅವರನ್ನು ಆ ಸಿನಿಮಾದಲ್ಲಿ ಸೇರಿಸ್ತಕ್ಕಂಥ, ನಾಟಕವನ್ನು ಆಡಿಸ್ತಕ್ಕಂಥ, ಈ ಕಲೆಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದ ಒಂದು ಅಭಿನಂದನೀಯ ಅಂತ ಕೆಲಸ ಅವರು ಮಾಡಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿದ್ದಂತೆ ಈ ಸಂಗೀತಕ್ಕೆ ಯಾವುದೋ ಒಂಥರದ ಏನಂತೀರಿ, ಒಂದು ನದಿಗಳಲ್ಲಿ ಏನು ಮಾಡ್ತಾವೆ, ನದಿ ಯಾವ ನದಿ ಆದರೇನು, ನದಿ ಕಡೆಗೆ ಸೇರೋದು ಸಮುದ್ರಕ್ಕೆನ, ಆ ರೀತಿ ನಮ್ಮ ಸಂಗೀತ ಎಂಬುದು ಇದಕ್ಕೆ ಜಾತಿ ಇಲ್ಲ, ಭೇದ ಇಲ್ಲ, ಮತವಿಲ್ಲ, ಯಾವ ಥರದ ಭೇದ ಇಲ್ಲ, ಗಡಿ ವಿವಾದ ಇಲ್ಲ, ಸೀಮಾತೀತ, ಏನು ಎಲ್ಲ ಸೀಮೆಯನ್ನು ದಾಟಿ, ಸೀಮೋಲ್ಲಂಘನ ಅಂತಿರಲ್ಲ, ಎಲ್ಲ ಸಮುದ್ರಗಳನ್ನು ದಾಟಿ ಹೋಗ್ತಕ್ಕಂಥ ಶಕ್ತಿ ಈ ನಮ್ಮ ಸಂಗೀತಕ್ಕಿದೆ. ಆ ಕಾರಣ ಸಂಗೀತದಿಂದ ಎಷ್ಟೋ ಹಲವಾರು ರೋಗಗಳ ನಿವಾರಣೆ ಆಗ್ತವೆ. ಮೊದಲೇ ಮೇಘರಾಜ ರಾಜ ಏನಂತ ತಾನ್ಸೇನ್ ಅವರು ಹಾಡಿದ್ದು ಒಂದು ಮೇಘರಾಜ ರಾಗದಿಂದ ಮಳೆಯನ್ನು ತರಿಸಿದರು, ದೀಪಕ ರಾಗದಿಂದ ದೀಪವನ್ನು ಹಚ್ಚಿದ್ರು ಅಂತಕ್ಕಂಥ ಅದ್ಭುತವಾದ ಕೆಲಸಗಳಂತ ಕಂಡಿದ್ದೀರಿ ಸಂಗೀತದಿಂದ. ಅದೇ ರೀತಿ BP ಶುಗರ್ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ. ನಿದ್ರೆ ಬಾರದಂಥವ್ರಿಗೆ ನಿದ್ರೆ ಮಾಡಿಸ್ತಕ್ಕಂಥ ಶಕ್ತಿ ಈ ನಮ್ಮ ಸಂಗೀತದಲ್ಲಿದೆ. ಹಲವಾರು ಚಿಂತನ, ಯಾವುದೇ ಥರದ ಚಿಂತೆ ಇದ್ದರೂ ಚಿಂತೆ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ. ಒಟ್ಟಾರೆ ಮನೋರೋಗಿಗಳಿಗೆ ಇದು ಮದ್ದು ಅಂದರೆ ಇದು ಸಂಗೀತ. ಎಲ್ಲ ಥರದ ಮನೋರೋಗವನ್ನು ನಿಮ್ಗೆ ತಲೆ ಕಟ್ಟಿತ್ತಂದ್ರೆ ಒಂದು ಸಂಗೀತ ಕೇಳ್ಕೊಂತ ಕೂತ್ರಿ ತಾನೇ ಕಡಿಮೆ ಆಗಿಬಿಡುತ್ತೆ. ಅದೇ ರೀತಿ ಮನೋರೋಗಿಗಳಿಗಾಯ್ತು, ಇವನ್ ಕ್ಯಾನ್ಸರ್ ರೋಗಿಗಳಿಗೆ ಫಾರಿನ್ ಕಂಟ್ರಿದಾಗ ಏನೋ ಒಂದು ಕ್ಯಾನ್ಸರ್ ರೋಗಿಗಳಿಗೆ ಬರೀ ಸಂಗೀತ ಚಿಕಿತ್ಸೆ ಅಂತ ಪ್ರಾರಂಭ ಮಾಡಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ಥರದ ರೋಗಗಳಿದ್ರೂ ಸಂಗೀತ ಚಿಕಿತ್ಸೆಗಾಗಿಯೂ ಇದು ಅನುಕೂಲವಾಗುತ್ತದೆ ಅಂತಕ್ಕಂಥ ಮಾತು. ಈಗ ಮೀಟ್ನಲ್ಲಿ 1-2 ಮಾತುಗಳನ್ನು ಹೇಳಿದೆ. ಈ ಉಗ್ರರನ್ನು, ಎಂಥ ಉಗ್ರ ಇಲ್ಲ, ಒಂದು ಕೆಟ್ಟವ ಕಲ್ಲು ಹೃದಯನೂ ಕರಗಿಸ್ತಕ್ಕಂಥ ಶಕ್ತಿ ಸಂಗೀತದಲ್ಲಿದೆ ಅಂತ ಹೇಳಿದೆ. ಆ ಉಗ್ರರು ಮಲ್ಕೊಂಡಿರ್ತಾರೆ, ರಾತ್ರಿ ಒಂದು ಸಂಗೀತ ಆಲಿಸಿದರೆ ಅವರು ಮುಂಜಾನೆ ಎದ್ದ ತಕ್ಷಣ ಅವರು ತಮ್ಮ ಉಗ್ರತನವನ್ನು ಅಥವಾ ಕೆಟ್ಟತನವನ್ನು ಬಿಟ್ಟು ಪರಿವರ್ತನೆಗೊಳ್ಳತಕ್ಕಂಥ ಶಕ್ತಿ ಈ ಸಂಗೀತದಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಏರಿಯಾದಲ್ಲಿ ಇವು ಇತ್ತೀಚೆಗೆ ಬೇಕಾಗಿದೆ. ಈ ನಾಟಕೀಯ ಕೆಲವೊಂದು ಏನಂತೀರಿ ಸಿನಿಮೀಯ ಬೆಳವಣಿಗೆಗಳು ಅನ್ನೋದಕ್ಕಿಂತ ಈ ಸಂಗೀತ, ಈ ಥರ ಇನ್ಸ್ಟಿಟ್ಯೂಷನ್ಸ್ಗಳು, ಸಂಘ ಸಂಸ್ಥೆಗಳು ಮುಂದೆ ಬಂದು ನಮ್ಮ ನಾಡಿನಲ್ಲಿ ಸಂಗೀತದ ಒಂದು ಅಲೆಯನ್ನು ಎಬ್ಬಿಸಲಿ ಅಂತಕ್ಕಂಥ ಅವರಿಗೂ ನಾನು ಪ್ರೋತ್ಸಾಹಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು ದಯಾನಂದ ಹಿರೇಮಠ, ಅಮರಕಲಾ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷನಾಗಿ ನಾನು ಮಾತಾಡ್ಬೇಕಂತಂದರೆ, ಮೊದಲು ಬಂದಿದ್ದು ನಮ್ಮ ಡಾಕ್ಟರ್ ಸರ್ ಎಲ್ಲ ಹೇಳಿಬಿಟ್ರು ಈಗ ಆಲ್ರೆಡಿ. ಏನಂತ ಹೇಳಿ, ಸಂಗೀತದಾಗ ಏನೇನು ಬರಬೇಕು, ಏನೇನು ಆಗಬೇಕು, ಹೆಂಗೆ ಮುಂದೆ ತರಬೇಕು ಅಂತ ಹೇಳಿಬಿಟ್ಟು ಇದು ಉಚಿತವಾಗಿ ಎಲ್ಲರಿಗೂ ಇರುತ್ತೆ. ನಮ್ಮ ಕಲಬುರಗಿ ಜನತೆಗಾಗಿ ಮತ್ತು ಬೇರೆ ಭಾಗದಿಂದ ನಮ್ಮ ಕಡೆ ಬರ್ತಾ ಇದ್ದಾರೆ ಆಲ್ರೆಡಿ. ಇವಾಗ 1 ತಿಂಗಳು, ನಾವು 5ನೇ ತಾರೀಕಿಂದ ಈ ತಿಂಗಳು ಆಗಸ್ಟ್ ತಿಂಗಳಿಂದ
ನೆಕ್ಸ್ಟ್ ಮಂತು 4ನೇ ತಾರೀಕುವರೆಗೂ ಉಚಿತ ಕಾರ್ಯಕ್ರಮ ಅಂದರೆ ಉಚಿತ ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಎಲ್ಲ ನಮ್ಮ ಕಲಬುರಗಿ ಜನಾಂಗದವರು ಎಲ್ಲ ರೀತಿಯಿಂದ ಯಾವುದೇ ಭಾಗದಿಂದ ಬಂದು ಅಲ್ಲಿ ಭಾಗವಹಿಸಬೇಕು. ಇನ್ನೊಂದು ಏನು ಮುಖ್ಯವಾದ ವಿಷಯ ಅಂದರೆ ಇವತ್ತು ನಾಳೆ ಏನಿದೆ ಫ್ಯಾಟ್ನೆಸ್ ಅಂತಂದ್ರೇನು, ಬೊಜ್ಜುತನ ನಮ್ಮ ಕಡೆ ಭಾಳ ಬೆಳೀತಾ ಇದೆ. ಅದಕ್ಕೊಂದು ಎಲ್ಲರಿಗೂ, ಯಾಕಂದರೆ ಎಷ್ಟೋ ದುಡ್ಡು ಖರ್ಚು ಮಾಡ್ತೀರಿ, ಡಾಕ್ಟ್ರ್ ಹತ್ರ ಹೋಗ್ತೀರಿ, ನಾನು ತೆಳ್ಳಗಾಗಬೇಕು, ನನಗೆ ದಪ್ಪ ಆಗಬೇಕು, ಅದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಕಡೆ ಏನಿದೆ, ನಮಗೆ ಉಚಿತವಾಗಿ ನಾವು ಏನಿದೆ HIT, ಕಾರ್ಡಿಯೋ ಮತ್ತು ಸ್ಪೆಷಲಿ ಅವರಿಗೆ ಕೇರ್ ತೊಗೊಂಡು ನಾವು ಟ್ರೈನ್ ಮಾಡ್ತೀವಿ. ಆಮೇಲೆ 100% ನಾವು ವೆಯ್ಟ್ ಲಾಸ್ ಮಾಡಿಕೊಡ್ತೀವಿ, ವೆಯ್ಟ್ ಗೇನು ಮಾಡಿಕೊಡ್ತೀವಿ. ಯಾಕಂದರೆ ನಮ್ಗೆ ಇದು 25 ವರ್ಷ ನಾವು ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯಿಂದ ನಾವು ಮಾಡ್ತಾ ಇರೋದು. ಯಾಕಂದರೆ ಯಾವುದಕ್ಕೂ ನಮ್ಗೆ ಧೋಕಾಧಡಿ ಇಲ್ಲ, ಅದು ಒಂದೊಂದು ಪೈಸೆ ಕೊಡಬೇಕಾಗಿಲ್ಲ. ನೀವು ಲಕ್ಷಾಂತರ ರೂಪಾಯಿ ಹಾಕಿರ್ತೀರಾ, ಬಟ್ ಅದು ನಮ್ಮ ಹತ್ರ ಏನು ಬೇಕಾಗಿಲ್ಲ. ಬಟ್ ವೆಯ್ಟ್ ಲಾಸ್ ಏನಿದೆ ಅಂತ ಹೇಳ್ಬಿಟ್ಟು 2000 ನಾನು ಶುರು ಮಾಡಿದ್ದೆ. ಗುಲ್ಬರ್ಗಕ್ಕೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ನಾನು, ಏರೋಬಿಕ್ಸ್ ಅಂದರೆ ಏನು, ಜುಂಬಾ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಇವಾಗ ಮತ್ತೆ ನಾನು ಹೀಗೆ ಫ್ರೀ ಆಗಿ ಇವತ್ತೊಂದು ಕಾರ್ಯಕ್ರಮನ ಏರ್ಪಡಿಸಿದ್ದೀನಿ. ಅದಕ್ಕೆಲ್ಲ ಎಲ್ಲ ಜನಗಳು ಭಾಗವಹಿಸಬೇಕಂತ ಹೇಳಿತ್ತು. ಇದರೊಳಗೆ ನಮಗೆ ಈ ಕಾರ್ಯಕ್ರಮ ಎಲ್ಲಿದೆ ಮತ್ತು ಇದು ಪ್ರಶಾಂತ್ ನಗರ್ A ಬ್ಲಾಕ್, ರಾಜಾಪುರ, ಅಮರ್ ಕಲಾ ಸ್ಟುಡಿಯೋನಲ್ಲಿ. ಏಜ್ ನಿಮಗೆ ಅಷ್ಟು ವೆಯ್ಟ್ ಲಾಸ್ಗೆ ಏನಿದೆ ಅಲ್ಲ, ಆಲ್ಮೋಸ್ಟ್ 18+ ಬೇಕು. ಯಾಕಂದರೆ 18 ಬಿಲೋ 18 ಆದರೆ ಪ್ರಾಬ್ಲಮ್ ಆಗುತ್ತೆ. 18+ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಅದಕ್ಕೆ ನಾನು ಇದರ ಜೊತೆಗೆ ನಮ್ಗೆ SS ಡಾಕ್ಟರ್ ಸರ್ ಇದ್ದಾರಲ್ಲ, ಗುಬ್ಬಿ ಸರು, ಅವರು ನಿಮಗೆ ಗೈಡೆನ್ಸ್ ಮಾಡ್ತಾರೆ ಯಾವ ರೀತಿ ನಿಮಗೆ ಆರೋಗ್ಯ ಇಟ್ಕೋಬೇಕು ಅಂತೇಳಿ. ಅದ್ರ ಪ್ರಕಾರ ನಾವು ಮುಂದೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀವಿ. ನಮ್ಮ ಜೊತೆಗೆ ಇವತ್ತು ರಿತಿಕ್ ಠಾಕೂರ್ ಇದ್ದಾರೆ, ಪೃಥ್ವಿ ಇದ್ದಾರೆ, ಕರ್ಣೇಶ್ ಇದ್ದಾರೆ, ನಮ್ಮ ತಂದೆ ಹಿರಿಯರಾದಂಥ ನಮ್ಮ ಅವರಿಂದ ನಾವು ಇಲ್ಲೆಲ್ಲ ಕಾರ್ಯಕ್ರಮ ಮಾಡಬೇಕಂತಂದರೆ ನಾವು ಸಾಧ್ಯ. ನಮ್ಮ ತಂದೆ ಆದಂಥ ಅಮರ್ ಹಿರೇಮಠ ಅವರು, ಅವ್ರ ಜೊತೆಗೂ ನಾನು ಕೂಡ್ಕೊಂಡ್ಬಿಟ್ಟು ಇದನ್ನು ಉಚಿತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ.